ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಕರ್ನಾಟಕ ರಾಜ್ಯ ರಾಜಕಾರಣ ಸೀನ್ ಶಿಫ್ಟೆಡ್ ಟು ಡೆಲ್ಲಿ. 2 ದಿನಗಳಿಂದ ಸಮಾಲೋಚನೆಗಳು, ಮಾತುಕತೆಗಳು ಎಲ್ಲ ನಡೀತಾ ಇವೆ. ಆದರೆ ಸಂಪುಟ ರಚನೆಯ ಈ ಕಸರತ್ತೇನಿದೆ ಅದಿನ್ನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ತಲುಪಿಲ್ಲ. ಒಂದು ಸಿದ್ದರಾಮಯ್ಯನವರ ಪಟ್ಟಿ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಪಟ್ಟಿ, ಮತ್ತೊಂದು ಖರ್ಗೆ ಅವರ ಪಟ್ಟಿ. ಈ ಪಟ್ಟಿಯಲ್ಲಿ ಬೇರೆ ಬೇರೆ ಶಾಸಕರುಗಳ ಹೆಸರುಗಳಿವೆ. ಇವರ ನಡುವೆ ಒಂದು ಸಮನ್ವಯತೆಯನ್ನು ಸಾಧಿಸಬೇಕು, ಒಂದು ಅಂತಿಮ ಪಟ್ಟಿ ಸಿದ್ಧ ಆಗಬೇಕು. ಆದರೆ ಇವತ್ತು ಅಂತಿಮ ಪಟ್ಟಿ ಸಿದ್ಧ ಆದರೂ ಕೂಡ ಅದು ಪ್ರಕಟಗೊಳ್ಳುವ ಸಾಧ್ಯತೆ ಕಡಿಮೆ. ನಾವು ಮಾಧ್ಯಮದಲ್ಲಿ ಹೇಳ್ಬೋದು ಈ ಪಟ್ಟಿ ಇದು ಅಂತಿಮ ಪಟ್ಟಿ ಅಂತ. ಆದರೆ ರಾಜಕೀಯ ಬೆಳವಣಿಗೆಯ ಅನುಭವ ಇರುವವರಿಗೆ ಗೊತ್ತಿರೋದೇನು ಅಂದರೆ, ಕೊನೆಯ ನಿಮಿಷದವರೆಗೆ ಇದು ಅಂತಿಮ ಪಟ್ಟಿ ಅಂತ ಹೇಳೋಕ್ಕಾಗಲ್ಲ. ನಾಳೆ ಸಂಜೆ 4:05 ಡಿ ಕೆ ಶಿವಕುಮಾರ್ ಅವರು ರಾಜಭವನ ಏನಿದೆ, ಅದು ಈಗ ಲೋಕಭವನ, ಅದರ ಗಾಜಿನ ಮನೆಯಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವರ ಜೊತೆಗೆ ಇನ್ಯಾರು ಅನ್ನೋದು ಪ್ರಶ್ನೆ. ಸೊ ನಿನ್ನೆಯಿಂದ ಮಾತುಕತೆಗಳು ನಡೆದವು, ಚರ್ಚೆಗಳು ನಡೆದವು. ಆದರೆ ನಿನ್ನೆ ರಾತ್ರಿ 7 ಗಂಟೆಗೆ ಮತ್ತು 9 ಗಂಟೆಗೆ 2 ಟೈಮನ್ನು ಫಿಕ್ಸ್ ಮಾಡಲಾಗಿತ್ತು. ಆ ಸಭೆಯಲ್ಲಿ ರಾಹುಲ್ ಗಾಂಧಿಯವರು ಪಾಲ್ಗೊಳ್ಳಬೇಕಾಗಿತ್ತು. ಆದರೆ ರಾಹುಲ್ ಗಾಂಧಿಯವರು ಬರದ ಕಾರಣ, ಅವರು ಬೇರೆ ಕಾರ್ಯನಿಮಿತ್ತ ಇನ್ನೊಂದೆಡೆ ಇದ್ದ ಕಾರಣ ನಿನ್ನೆ ಅವರು ಬರಲೇ ಇಲ್ಲ. ಹೀಗಾಗಿ ಆ ಸಭೆ ಇವತ್ತಿನ ಬೆಳಗ್ಗೆಗೆ ಅದು ಪೋಸ್ಟ್ಪೋನ್ ಆಯಿತು. ಬೆಳಗ್ಗೆ 11 ಗಂಟೆಗೆ ಈ ಸಭೆ ಪ್ರಾರಂಭ ಆಗಬೇಕು ಖರ್ಗೆ ಮನೆಯಲ್ಲಿ ಅಂತ ಈಗ ಬಹುತೇಕ ಸಿದ್ದರಾಮಯ್ಯನವರು ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಖರ್ಗೆ ಅವ್ರ ಮನೆ ತಲುಪಿರಬೇಕು ಇಷ್ಟೊತ್ತಿಗೆ. ಹಾಗೆಯೇ ರಾಹುಲ್ ಗಾಂಧಿ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಆದರೆ ಇವತ್ತು ಬೆಳಿಗ್ಗೆ ಕೂಡ ಈ ಒಂದು ತೀವ್ರ ರೂಪದ ಚಟುವಟಿಕೆಯ ನಡುವೆ ಕೂಡ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆ ದೆಹಲಿಯ ಶರವಣ ಭವನದಲ್ಲಿ ಹೋಗಿ ದೋಸೆ ತಿಂದು, ಇಡ್ಲಿ ವಡ ತಿಂದು ಭಾಳ ಫ್ರೆಶ್ ಆಗಿದ್ದರು ಅಂತ ಕಾಣುತ್ತೆ. ಸೊ ಹಾಗಿದ್ದರೆ ಏನು ಸಮಸ್ಯೆ ಇರುವುದು ಎಲ್ಲೆಲ್ಲಿ? ಸಿದ್ದರಾಮಯ್ಯನವರ ಡಿಮಾಂಡ್ಸ್ ಏನು? ಮೊದಲು ಅದನ್ನು ನೋಡೋಣ. ಸಿದ್ದರಾಮಯ್ಯನವರ ಒತ್ತಾಯ ಏನು ಅಂದರೆ, ಕನಿಷ್ಠ 3 ಜನ ಉಪಮುಖ್ಯಮಂತ್ರಿಗಳಿರಬೇಕು. ಇದಕ್ಕೆ ಡಿ ಕೆ ಶಿವಕುಮಾರ್ ಅವರ ಒಪ್ಪಿಗೆ ಇಲ್ಲ. ಒಂದು ಉಪಮುಖ್ಯಮಂತ್ರಿಗಳೇ ಬೇಡ ಅನ್ನುವ ಅವರ ವಾದ ಇತ್ತು. ಆ ವಾದವನ್ನು ಪುರಸ್ಕರಿಸುವ ಒಂದು ಹಂತಕ್ಕೆ ಹೈಕಮಾಂಡ್ ಬಂದಾಗ ನೋ, ಇರಲೇಬೇಕು ಅಂದರು ಸಿದ್ದರಾಮಯ್ಯ. ಇದು ಒಂದು ಪ್ರಾಬ್ಲಮ್. ಎರಡನೇದು, ಈ ಸಂಪುಟ ಪುನಾರಚನೆಯಲ್ಲಿ ವಿಧಾನ ಪರಿಷತ್ತಿನ ಎಷ್ಟು ಸದಸ್ಯರು ಇರಬೇಕು. ಸೊ ಅದೊಂದು ಪ್ರಶ್ನೆ ಹಾಗೆ ಇದೆ. ಅದ್ರ ಬಗ್ಗೆ ತೀರ್ಮಾನ ಆಗಬೇಕು. ಇನ್ನು ದಟ್ ಸಿದ್ದರಾಮಯ್ಯ ಹಾಗೂ ಅವ್ರ ಬೆಂಬಲಿಗರು ಹೇಳ್ತಾ ಇರೋದು ಏನಿದೆ ಅಂತಂದರೆ, ಸಂಪುಟ ಪುನಾರಚನೆಯ ಹೊತ್ತಿಗೆ KPCC ಅಧ್ಯಕ್ಷರು ಯಾರಾಗಬೇಕು ಅನ್ನುವ ತೀರ್ಮಾನನೂ ಆಗಿಬಿಡಬೇಕು ಅಂತ. ಆ ತೀರ್ಮಾನ ಆಗುವುದು ಅಷ್ಟು ಸುಲಭವ? 3 ಅಭ್ಯರ್ಥಿಗಳಿದ್ದಾರೆ ಈಗ. ಒಬ್ಬರು ಸತೀಶ್ ಜಾರಕಿಹೊಳಿಯವರು, ಬಿ ಕೆ ಹರಿಪ್ರಸಾದ್ ಅವರು, ಹಾಗೆ ಶಿವರಾಜ್ ತಂಗಡಿಗೆಯವರು. ಸೊ ಈ 3ರಲ್ಲಿ ಯಾರು ಅನ್ನೋ ಪ್ರಶ್ನೆ. ಸೊ ಸಿದ್ದರಾಮಯ್ಯ ಯಾರಿಗೆ ಬೆಂಬಲ ಕೊಡ್ತಾರೆ ಅನ್ನೋ ಕುತೂಹಲ ಇತ್ತು. ನಿನ್ನೆಯಿಂದ ಚರ್ಚೆ ಮಾಡ್ತಿದ್ವಿ, ನಾನು ಕೂಡ ಈ ಬಗ್ಗೆ ಹೇಳಿದೆ. ಎಲ್ಲೋ ಸಿದ್ದರಾಮಯ್ಯನವರ ಕೃಪಾಶೀರ್ವಾದ ಸತೀಶ್ ಜಾರಕಿಹೊಳಿಯವರ ಮೇಲೆ ಇಲ್ವಾ ಅನ್ನುವ ಅನುಮಾನ. ಯಾಕಂತಂದರೆ ಹರಿಪ್ರಸಾದ್ ಅವರ ಕ್ಯಾಂಡಿಡೇಚರ್ ಏನಿದೆ ಅದನ್ನು ಪ್ರಪೋಸ್ ಮಾಡ್ತಾ ಇರುವವರು ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ. ಆದರೆ ಒಂದು ಈ ರಿಲೇಷನ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಸತೀಶ್ ಜಾರಕಿಹೊಳಿ ಆ್ಯಂಡ್ ಸಿದ್ದರಾಮಯ್ಯದ್ದು ಅನುಮಾನಗಳಿವೆ. ಇನ್ನೊಂದು ಈ ನಡುವೆ ಬೆಳಗ್ಗೆ ಶರವಣ ಭವನದಲ್ಲಿ ತಿಂಡಿ ತಿನ್ನೋಕೆ ಸಿದ್ದರಾಮಯ್ಯ ಹೋದಾಗ ಅವರ ಜೊತೆ ಸತೀಶ್ ಜಾರಕಿಹೊಳಿ ಅವರು ಇದ್ದರು. ಸೊ ಅವರು ಜೊತೆಯಾಗಿ ಹೋದರು, ತಿಂಡಿ ತಿಂದರು, ಶಾಸಕರಿದ್ದರು. ದೆಹಲಿಯಲ್ಲಿ ಒಂಥರ ದೆಹಲಿ ತುಂಬ ಶಾಸಕರು, ದೆಹಲಿ ತುಂಬ ಕರ್ನಾಟಕದ ಶಾಸಕರೇ ತುಂಬಿಕೊಂಡಿದ್ದಾರೆ. ಸೊ ಅವರೆಲ್ಲ ಇದ್ದರು, ಎಲ್ಲ ಜೊತೆಯಾಗಿ ತಿಂಡಿ ತಿಂದರು. ಆವಾಗ ಸತೀಶ್ ಜಾರಕಿಹೊಳಿ ಇದ್ದರು. ಅವ್ರ ನಡುವೆ ಏನಾದರೂ ಚರ್ಚೆ ನಡೀತಾ, ವಿವರ ಹೊರಗೆ ಬರಬೇಕು, ಅಥವಾ ಸಿದ್ದರಾಮಯ್ಯನವರು ಕೊನೆ ಹಂತದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲ ಕೊಟ್ಟರ ಗೊತ್ತಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಅವರು ಬಂದಿರುವ ಸಮಸ್ಯೆ ಇದು ಮಾತ್ರ ಅಲ್ಲ, ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈಗ ಹೈಕಮಾಂಡ್ ಹೇಳ್ತಾ ಇರೋದು, ಯಾರು KPCC ಅಧ್ಯಕ್ಷರಾಗ್ತಾರೋ ಅವರಿಗೆ ಮಂತ್ರಿ ಸ್ಥಾನ ಇಲ್ಲ. ಸೊ ಸತೀಶ್ ಜಾರಕಿಹೊಳಿ ಅವರು ಕೇಳ್ತಾ ಇರೋದು, ಇಲ್ಲ ನನಗೆ KPCC ಅಧ್ಯಕ್ಷ ಸ್ಥಾನದ ಜೊತೆಗೆ ಕನಿಷ್ಠ
2 ಪವರ್ಫುಲ್ ಪೋರ್ಟ್ಫೋಲಿಯೋ ಕೊಡಿ. ಇದೊಂದು ಸಮಸ್ಯೆ ಆಗ್ತಿದೆ. ಹಾಗಿದ್ರೆ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಇದೆ, ಅದು ಸಮನ್ವಯ ಸಮಿತಿಗೆ ಸಂಬಂಧಪಟ್ಟಿದೆ. ಇದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಮಾಸ್ಟರ್ ಸ್ಟ್ರೋಕ್ ಇರಬಹುದೇನೋ. ಇದ್ದಕ್ಕಿದ್ದಾಗೆ ಅವ್ರು ಕೊಟ್ಟ ಸಲಹೆ ಅಂದರೆ ಪಕ್ಷ ಮತ್ತು ಸರ್ಕಾರದ ನಡುವೆ ಒಂದು ಸಮನ್ವಯತೆಯನ್ನು ಸಾಧಿಸಬೇಕಾಗಿದೆ ನಾವು, ಯಾಕೆಂದರೆ 2028 ಚುನಾವಣೆ ಬರುತ್ತೆ. ಹೀಗಾಗಿ ಒಂದು ಸಮನ್ವಯ ಸಮಿತಿ ಅಥವಾ ಕೋರ್ ಸಮಿತಿ ಬೇಕು ಅನ್ನೋ ಪ್ರಸ್ತಾಪನೆಯನ್ನು ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯನವರು ಇಟ್ಕೊಟ್ರು. ಆದರೆ ಇಂತಹ ಸಮನ್ವಯ ಸಮಿತಿ ಅಥವಾ ಕೋರ್ ಸಮಿತಿಗೆ ಡಿ.ಕೆ. ಶಿವಕುಮಾರ್ ಅವರ ಒಪ್ಪಿಗೆ ಇಲ್ಲ, ಅಗತ್ಯ ಇಲ್ಲ ಅನ್ನೋದು. ಸೊ ಅದರಿಂದ ಇದು ಒಂದು ಸಮಸ್ಯೆ. ಈ ಬಗ್ಗೆ ಕೂಡ ಹೈಕಮಾಂಡ್ ತೀರ್ಮಾನ ತಗೋಬೇಕಾಗಿದೆ, ಬೇಕೋ ಬೇಡ. ಅದರ ಜೊತೆಗೆ ಈ ಎರಡೂ ಪಟ್ಟಿಗಳಲ್ಲಿ ಮಂತ್ರಿಗಳಾಗಿ ಹೋಗ್ತಿದೆಯಲ್ಲ, ಸೊ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರೋದು ಫ್ರೆಶ್ ಆದ ಮುಖಗಳು ಇರಲಿ ಅಂತ. ಸಿದ್ದರಾಮಯ್ಯನವರು ಫ್ರೆಶ್ ಮುಖ ಅನ್ನೋದಕ್ಕಿಂತ ತಮ್ಮ ಬೆಂಬಲಿಗರು ಯಾರಿದ್ದಾರೆ ಅವರು ಸ್ಕೇಪ್ ಬೋಟ್ ಹಾಕ್ಕೊಡ್ದು, ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕು ಅನ್ನೋದು ಸಿದ್ದರಾಮಯ್ಯನವರ ಒತ್ತಾಯ. ಸೊ ಸಿದ್ದರಾಮಯ್ಯನವ್ರ ಪಟ್ಟಿಯಲ್ಲಿ ಡಾಕ್ಟರ್ ಪರಮೇಶ್ವರ್ ಇದ್ದಾರೆ, ಜಾರ್ಜ್ ಇದ್ದಾರೆ. ಜಾರ್ಜ್ ಬಿಡಿ, ಅವರು ಹೈಕಮಾಂಡ್ನವರು, ಸೋನಿಯಾ ಕುಟುಂಬಕ್ಕೆ ಹತ್ತಿರದವರು. ಸೊ ಅವರ ಹೆಸರು ಇದ್ದೇ ಇದೆ. ಅದರ ಜೊತೆಗೆ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರರು ಅಥವಾ ಭೈರತಿ ಸುರೇಶ್ ಅವರು ಅವರಲ್ಲಿ ಒಬ್ಬರು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಸಿದ್ದರಾಮಯ್ಯನವರ ಪಟ್ಟಿಯಲ್ಲಿರೋದು. ಆದರೆ ತಮ್ಮ ಮಗನಿಗೆ ಉಪಮುಖ್ಯಮಂತ್ರಿ ಸ್ಥಾನ ಅದೆಲ್ಲ ಕೂಡ ಅಗತ್ಯ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದ್ರ ಜೊತೆಗೆ ರಾಮಲಿಂಗಾರೆಡ್ಡಿ ಅವರು ಇರ್ತಾರೆ ಅಂತ. ರಾಮಲಿಂಗಾರೆಡ್ಡಿ ಇಸ್ ವೆರಿ ಕ್ಲೋಸ್ ಟು ಡಿ.ಕೆ. ಆಲ್ಸೋ. ಸೊ ಅವರ ಹೆಸರು ಈಸಿಯಾಗಿ ಕ್ಲಿಯರ್ ಆಗ್ಬೋದು. ಆದರೆ ಈಗೇನು ನಾಳೆ ಸುಮಾರು 10 ರಿಂದ 12 ಜನ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಯಾವುದೇ ಫ್ರೆಶ್ ಮುಖಗಳು ಕಾಣ್ತಾ ಇಲ್ಲ, ಎಲ್ಲ ಓಲ್ಡ್ ಗಾರ್ಡ್ಸ್ ಅಂತ, ಹಳಬರು ಏನಿದ್ದಾರೆ ಅವರೇನೆ ಅಂತ. ಅಲ್ಲಿ ಹರಬಲ್ ಕೈ ಬಿಡುವವರ ಪಟ್ಟಿಯಲ್ಲಿ ಕೆ.ಎಚ್. ಮುನಿಯಪ್ಪನವ್ರ ಹೆಸರಿದೆ. ಅದಕ್ಕೆ ಈಗ ಮಾದಿಗರು ಗಲಾಟೆ ಶುರು ಮಾಡಿಬಿಟ್ಟಿದ್ದಾರೆ. ನಮ್ಮ ಸಮುದಾಯದ ಅತ್ಯುನ್ನತ ನಾಯಕರು ಅವ್ರು ಹೆಂಗೆ ಕೈ ಬಿಡ್ತೀರಿ ಅಂತ. ಅವ್ರು ಬಿಟ್ಬಿಟ್ಟು ಅವ್ರ ಮಗಳನ್ನ ಸೇರಿಸಬೇಕು ಅನ್ನುವ ಯತ್ನ ಕೂಡ ನಡೀತಾ ಇದೆ. ಸೊ ಈಗ ನಡಿಬೇಕಾದಂಥ ಸಭೆಯಲ್ಲಿ ಒಂದು ನಾನು ಹೇಳಿದಾಗೆ ಸಿದ್ದರಾಮಯ್ಯನವರು ಪಾಲ್ಗೊಳ್ತಾರೆ, ಡಿ.ಕೆ. ಶಿವಕುಮಾರ್ ಅವರು ಪಾಲ್ಗೊಳ್ತಾರೆ, ಖರ್ಗೆ ಅವರು ಹೇಗಿದ್ದೇ ಇರ್ತಾರೆ, ಸುರ್ಜೇವಾಲಾ ಅವರು ಪಾಲ್ಗೊಳ್ತಾರೆ, ವೇಣುಗೋಪಾಲ್ ಅವರು ಪಾಲ್ಗೊಳ್ತಾರೆ. ಆದ್ದರಿಂದ ಈ ಸಭೆಯಲ್ಲಿ ಬಹುಮಟ್ಟಿಗೆ ರಾಹುಲ್ ಗಾಂಧಿ ಅವರು ಪಾಲ್ಗೊಳ್ಳಲ್ಲ. ಇದು ಆದಮೇಲೆ ಇವರೆಲ್ಲ ಸೇರಿ ಒಂದು ಒಮ್ಮತಕ್ಕೆ ಬರುತ್ತೆ. ಅವರು ಒಮ್ಮತಕ್ಕೆ ಬಂದ ಮೇಲೆ ಅಂತಿಮ ಪಟ್ಟಿಯನ್ನು ಮೋಸ್ಟ್ ಪ್ರಾಬಬ್ಲಿ ರಾಹುಲ್ ಗಾಂಧಿಯವರು ಒಪ್ಪಿಗೆ ಕೊಡಬಹುದು. ಅವರ ಗಮನಕ್ಕೆ ತಂದುಬಿಟ್ಟು ಒಪ್ಪಿಗೆ ಪಡಿಬೋದು. ಇನ್ನು ಕೆ.ಸಿ. ವೇಣುಗೋಪಾಲ್ ಇದ್ದಾಗ ರಾಹುಲ್ ಗಾಂಧಿ ಇದ್ದಾಗೇನೆ, ಏನು ವ್ಯತ್ಯಾಸ ಇಲ್ಲ. ಆದರೂ ಕೂಡ ಒಂದು ಅಂತಿಮ ರೂಪವನ್ನು ಕೊಡಬೇಕಾದ್ರೆ ಎಸ್ ಇದು ಆಗುತ್ತೆ. ಹಾಗಿದ್ದರೆ ಎಷ್ಟೊತ್ತಿಗೆ ಪಟ್ಟಿ ಹೊರಗಡೆ ಬರ್ಬೋದು? ಈಗ 11 ಗಂಟೆಗೆ ಪ್ರಾರಂಭವಾದ ಸಭೆ ಇದ್ದಕ್ಕಿದ್ದಾಗೆ ಚಿಟಿಕೆ ಹೊಡೆಯೋಕ್ಕಿಂತ ಮೊದಲು ಎಲ್ಲ ಮಾಡಿಬಿಟ್ಟು ಎಲ್ಲ ಲೀಸ್ಟ್ ತಗೊಂಡು ಹೋಗ್ಬಿಟ್ಟು ನಮ್ಮ ವಾಹಿನಿಗಳಿಗೆ ಮಾಧ್ಯಮಗಳಿಗೆ ಕೊಡ್ತಾರೆ ಅಂತಿಲ್ಲ. ನೋ, ಅದು ಇಟ್ ವಿಲ್ ಟೇಕ್ ಟೈಮ್ಸ್. ಇಷ್ಟು ಇಶ್ಯೂ ಇರೋದ್ರಿಂದ ಮೋಸ್ಟ್ ಪ್ರಾಬಬ್ಲಿ ಸಂಜೆಯವರೆಗೋ ರಾತ್ರಿವರೆಗೂ ನಡೆಯುತ್ತೆ. ಆದಮೇಲೆ ಒಂದು ಹಂತಕ್ಕೆ ಬರ್ಬೋದು. ಭಾಳ ಮುಖ್ಯವಾಗಿ 10 ರಿಂದ 12 ಜನ ಯಾರು ಸಚಿವ ಸಂಪುಟದಲ್ಲಿರೋರು, KPCC ಅಧ್ಯಕ್ಷರಾಗೋರು ಯಾರು, ಸೊ ಇಂಥದ್ದು. ಅದ್ರ ಜೊತೆಗೆ ಇದರ ಜೊತೆಗೇನೆ ವಿಧಾನ ಪರಿಷತ್ ಚುನಾವಣೆ ಮತ್ತು ರಾಜ್ಯಸಭಾ ಚುನಾವಣೆ ವಿಚಾರ ಏನಿದೆ ಅದು ಕೂಡ ಚರ್ಚೆಗೆ ನಿನ್ನೆ ಕೂಡ ಬಂದಿತ್ತು ಅಂತ ಹೇಳಲಾಗ್ತಾ ಇದೆ. ಇವತ್ತು ಕೂಡ ಬರುತ್ತೆ. ರಾಜ್ಯಸಭೆಗೆ ಯಾರ್ಯಾರನ್ನ ಕಳಿಸ್ಬೇಕು, ವಿಧಾನ ಪರಿಷತ್ತಿಗೆ ಯಾರ್ಯಾರು ಕಳಿಸ್ಬೇಕು, ಈ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರು ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಸಮುದಾಯದಿಂದ ಬಂದವರಿಗೆ ಕೊಡಿ ಅನ್ನುವ ಮಾತನ್ನು ಈಗಾಗಲೇ ಹೇಳಿದ್ದಾರೆ. ಈ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಭಿಪ್ರಾಯ ಏನಿರಬಹುದು ಅನ್ನೋದು ಬಹಿರಂಗ ಆಗ್ಬೋದು. ಇನ್ನು ಸಂಜೆ ಆದಮೇಲೆ ಒಂದು ಇದೇ ಅಂತಿಮ ಪಟ್ಟಿ ಅಂತ ಹೇಳಿ ನಾವು ಮಾಧ್ಯಮದವ್ರು ಹೇಳ್ಬೋದು. ಆದರೆ ಅದು ಅಂತಿಮ ಆಗಕ್ಕೆ ಸಾಧ್ಯ ಇಲ್ಲ. ಅಂತಿಮ ಪಟ್ಟಿ ಗೊತ್ತಾಗೋದು ನಾಳೆ ಸಂಜೆ ಸಾಯಂಕಾಲ, ಅದು ಆ ಪಟ್ಟಿ ರಾಜಭವನಕ್ಕೆ ಹೋದ್ಮೇಲೆ. ಸೊ 4:05 ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಅದಕ್ಕಿಂತ ಸುಮಾರು 1 ಅವರ್ ಮೊದಲು ಈ ಪಟ್ಟಿ ರಾಜಭವನ ತಲುಪುತ್ತೆ. ಅದೇ ಅಂತಿಮ ಪಟ್ಟಿ. ಆ ಪಟ್ಟಿಯಲ್ಲಿ ಇದ್ದಾರೆ ಯಾರ ಲಕ್ಕು ಅದು ಗೊತ್ತಾಗೋದು ನಾಳೆ. ಅದಕ್ಕೆ ನಾಳೆವರೆಗೆ ನಾವು ವೇಟ್ ಮಾಡೋಣ.